ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸರಿಯಾಗಿ ಬಿಲ್ಲು ಬಾಣ ಆಡಕ್ಕೆ ಬಿಡ್ಲಿಲ್ಲ ಕಣೆ. ಬಿಲ್ಲು ಬಾಣ ಅಲ್ಲ, ಆರ್ಚರಿ ಅದು. ನೀವೊಬ್ಳಿಗೆ ಗೊತ್ತಿರೋದು ನೋಡು, ಅದೇ ಆರ್ಚರಿ ಏನೋ ಒಂದು ಚರಿ ನೀನ್ ಸರಿಯಾಗಿ ಆಡಕ್ ಬಿಡ್ಲಿಲ್ಲ. ಪಟ 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 ಮಾತಾಡ್ತಾ ಇದ್ದೆ, ಏನ್ ಕಾಮೆಂಟ್ರಿ ಕೊಡ್ತೀಯ? ನೀನೇನು ಲೇಡಿ ರವಿಶಾಸ್ತ್ರಿ ನೀನು? ನಿನ್ ಕರೆಕ್ಟ್ ಆಗಿ ಹೊಡೆಯೋದಕ್ಕೆ ಬರ್ತಿರ್ಲಿಲ್ಲ. ರೈಟ್ ಅಂತ ಲೆಫ್ಟ್ ಅಂದ್ರೆ ರೈಟ್ ಮಾಡ್ತಿದ್ರು, ಅದಕ್ಕೆ ಹೇಳ್ತೀನಪ್ಪ. ಹೌದೌದು, ನೀವು ಒಬ್ಳಿಗೆ ಕರೆಕ್ಟ್ ಆಗಿ ಗೊತ್ತಿರೋದು. ನೀನ್ ಹೇಳ್ದಂಗೆಲ್ಲ ನಾನು ಕೇಳ್ಬಿಡ್ಬೇಕು. ನಾನು ಹೇಳ್ದಂಗೆ ಯಾವತ್ತಾನೆ ಕೇಳಿದ್ದೀರಾ ನೀವು? ಆಯ್ತು ಬಾಮ್ಮ, ನೋಡ್ತಾರೋ. ನೀನು ಹಿಡ್ಕೊಂಡಿದ್ ಬಿಲ್ ನಾನು ನೋಡೋದಲ್ಲ, ಆ ಸ್ಟೈಲ್ ನೋಡ್ಬಿಟ್ಟು ನಿನ್ನ ಸೀರಿಯಲ್ ಮಹಾಭಾರತ ಕೆಲವರು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಬೇರೆದಕ್ಕೆ ಸೆಲೆಕ್ಟ್ ಆಗ್ತೀನಿ, ನೋಡ್ತೀನಿ. ಯಾವ್ದಕ್ಕೋ? IAS IPS? ಅದನ್ ಮಾಡೋದಕ್ಕೆ ನನ್ ತಮ್ಮ ತಂಗಿ ಇಲ್ವಾ, ನಾನ್ ಏನಕ್ಕೆ ಅದನ್ ಮಾಡ್ಲಿ? ಹಂಗೆ ತಾವೇನ್ ಮಾಡ್ತಿರೋ ಅಂದ್ರೆ ಬಿಸ್ನೆಸ್ ವುಮೆನ್ ಆಗ್ತೀನಿ. ಬಿಸ್ನೆಸ್ ಆಗ್ಬೋದು. ಹೇಳಿ ಬಾಸು, ಎಷ್ಟೋ ಜನ ಮಕ್ಕಳು? ಏನ್ ನಾನು ನೋಡಿದ್ರೆ ಅಂಕಲ್ ತರ ಕಾಣಿಸ್ತೀನಿ. ಅಂಕಲ್ ಮತ್ ಏನು ನಿಂದು? ಏನ್ ನಂದು? ಅಲ್ಲಪ್ಪ, ಅವಳ ಕೈಲಿ ಬಿಲ್ಲು ಬಾಣ ಕೊಟ್ಬಿಟ್ಟು ಹೊಡಿ ಅಂತ ಚೆನ್ನಾಗಿರುತ್ತಾ? ಅಂದ್ರೆ ಎಷ್ಟ್ ಕ್ವಿಂಟಲ್ ಮಾಡ್ತಾವ ಗೊತ್ತಾ ಇವಳ ನನ್ನ? ಅಯ್ಯೋ, ಗಂಡ ಹೆಂಡತಿ ಅಂದ್ಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಆದ್ರೆ ನೀನು ಈಗ ಸಿಗೋ ಸಮಯನ ಉಪಯೋಗಿಸ್ಕೊಂಡು ಜಾಲಿಯಾಗಿರ್ಬೇಕು. ಅದಂಗೆ ಏನಾಗ ಅದು ನಾನೇ ಹೇಳ್ಬೇಕಾ? ಗಂಡನ್ನ ನಾಗ ಅಭ್ಯಾಸ ಆಗಿದೆ ಬಿಡಯ್ಯ. ನೋಡಯ್ಯ, ಬಿಲ್ಲು ಬಾಣ ಆಡೋ ಜಾಗ ಇದೆಯಲ್ಲ, ಅದು ಸಾಮಾನ್ಯವಾದ ಜಾಗ ಅಲ್ಲ. ತುಂಬಾ ಜೋಡಿಗಳನ್ನ ಒಂದು ಮಾಡಿದೆ. ನಾನು ಇವಳು ಇಲ್ಲಿ ಕೆಲ್ಸಕ್ಕೆ ಸೇರ್ತಾರೆ. ಆದ್ರೆ ಒಂದ್ ದಿವ್ಸ ಈ ಆಟ ಆಡ್ಬೇಕಾದ್ರೆ ಹೋಯ್ತು ಕೂಡ ಗಂಡಸರು ಸೋತ್ರು ಪರವಾಗಿಲ್ಲ, ಆದ್ರೆ ಸೋಂತಿರೋ ಹೆಣ್ಣನ್ ಕೈ ಬಿಡಬಾರ್ದು. ಹೋಗು, ನೀವಿಬ್ರು ಜೊತೆ ಇದ್ರೆ ಎಂತ ಯುದ್ಧನಾದ್ರೂ ಗೆಲ್ಬಹುದು. ಕರೆಕ್ಟ್. ಹೋಗಿ ಇಬ್ರು ಪ್ರೂವ್ ಮಾಡಿ. ಅವ್ರು ಸ್ಟೀಳದ್ಮೇಲೆ ಇಲ್ಲಿ ನಿಂತಿದ್ದೀರ. ಬಾರೆ 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 ಯುದ್ಧ ಮಾಡೋಣ. ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ಶಕ್ತಿ ಬೇಡವಾ? ಅದ್ ತಗೋದು ಹಂಗೆ ಕೊಡ್ಕೊಂಡು ಅರ್ಥ. ಅದಿತ್ಕೊ ನೀನು. ಇದು ನಾನು ಎತ್ಕೊತೀನಿ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ಸ್ ಆಯ್ತು. ಯುದ್ಧ ಮಾಡ್ಕೊಂಡು ಬಿದ್ರು ಇಬ್ರು ಲವ್ ಅಲ್ಲಿ ಬಿದ್ರು. ಏನ್ ನಿಮ್ ತಲೆ ಬಿಡೋದು? ಇಬ್ರು ಗಂಡ ಹೆಂಡತಿ ಲವ್ ಇಂದಲೇ ರೆಸಾರ್ಟ್ ಬರ್ತಾರ. ನಿಂದು ಕೆಟ್ಟ ಕಣ್ಣು, ಹಾಗೆಲ್ಲ ನೋಡ್ಬೇಡ ಕಣೆ. ನಿಂದೆಂತ ಕಣ್ಣು ಅಂತ ನನಗ್ ಗೊತ್ತಿಲ್ವಾ? ನಡಿ ನಡಿ. ನೋಡ್ರಿ ಮೀನಾ ಮೀನಾ ಬವ್ವ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳಣ? ನನ್ಗೆ ಈಜ್ ಬರಲ್ಲ ರೀ. ನನಗೂ ಬರಲ್ಲ ಕಣೆ. ಮತ್ತೆ ಬಿದ್ರೆ ನಮ್ಗತೆ ಏನ್ ಆಗಲ್ಲ ಬಾರೆ. ಈಜ್ ಬರಲ್ಲ ಅಂತ ಹೇಳ್ತಾ ಇರು, ನೀನಕ್ ಬೀಳನ್ ಬಾ ಅಂತ ಕರಿತಿದಲ್ರಿ. ಏನಿದೆ ಆಗಾಯ್ತು ತಾನೆ ಮುಳುಗದ್ ನಾವು. ಬಾ, ಏನಾಗೋದಿಲ್ಲ ಬಾ. ಆದ್ರೂ ನಾನ್ ಬರಲ್ಲ. ಪ್ಲೀಸ್ ಕಣೆ ಬಾರೆ. ಇಡೀ ನೀರ್ ಮೇಲೆ ಬಿಳಿ ಕಮಲ ಇಟ್ಟು ಅದ್ರ ಮೇಲೆ ಕೂರ್ಸಿರೋ ಗಿಳಿ ಮರಿ ಹಂಗ್ ನೋಡ್ಕೋತೀನಿ. ಬಾರೆ ಬಾರೆ. ಆಗಲ್ಲ ರೀ, ನನಗ್ ಜ್ವರ ಬಂದ್ಬಿಡತ್ತೆ. ನಿಮಗ್ ನಾನ್ ಚೆನ್ನಾಗಿರೋದ್ ಮುಖ್ಯ ತಾನೆ? ಹೌದು, ನನ್ ಸಂತೋಷ ಮುಖ್ಯ ತಾನೆ? ಮತ್ತೀಗ ನನ್ ಕತೆ ಏನೇ? ನಾನಿದ್ದೀನಯ್ಯ. ಓ ಬಾಸು, ತಾವು ಅಲ್ಲ, ನಾವ್ ಇಲ್ಲಿಗೆ ಬಂದಿರೋದು ತಮ್ಮ ಜೊತೆ ಜಲಕ್ರೀಡೆ ಆಡೋದಿಕ್ಕಲ್ಲ. ಮತ್ತೆ ನೀನ್ ಏನ್ ಮಾಡ್ಲಿ ಅಂತ ಕೇಳಿದ್ನಲ್ಲ, ಅದಕ್ಕೆ ದಾರಿ ತೋರ್ಸಲ್ ನಾನು ಇರ್ತೇನೆ ಏನ್ ತಂದೆ. ಹಂಗ ತೋರ್ಸಿ. ಅದ್ ಯಾವ ದಾರಿ ತೋರಿಸ್ತೀರ ನಾನು ನೋಡೇ ಬಿಡ್ತೀನಿ. ಇನ್ನೊಂದು ಕಾಮಿಡಿ ಹೇಳ್ತೀನಿ. ಏನ್ ಕಾಮಿಡಿ? ಒಂದ್ ಪಿಕ್ಚರ್ ದೊಡ್ಡಣ್ಣ ಮಹಾ ಚಿಬ್ಬಣ, ಅವನಿಗೆ ಕೋಣೆ ತಿನ್ಬೇಕು ಅಂತ ಆಸೆ ಆಗತ್ತೆ. ಅದಕ್ಕೆ ಏನ್ ಮಾಡ್ದ ಗೊತ್ತಾ? ಏನಂತ ಕೇಳು. ಏನು? ಅವನಿಗೆ ಕೋಣೆ ತಗೊಂಬಂದು ಅಡಿಗೆ ಮಾಡಿ ತಿನ್ನೋ ಯೋಗ್ಯತೆ ಇಲ್ಲ. ಯಾಕಂದ್ರೆ ಜಿಬ್ಬಣ ಅವನು. ಅದಕ್ಕೊಂದು ಉಪಾಯ ಮಾಡಿದಂತೆ. ಏನಂತ ಕೇಳು. ಏನು? ಒಂದ್ ಕೋಳಿ ತಗೊಂಡ್ ಮುಂದೆ ಇಟ್ಕೊಂಡು, ನಾನು ಕೋಳಿ ಸಾರು ತಿಂತಾ ಇದೀನಿ ಅಂತ ಊರಿಗೆಲ್ಲ ಕೆಲಸ ಟಾಮ್ ಬರ್ತಿರುತ್ತೆ. ಹಾಗೆ ನೀನು ನೀನಲ್ಬೇಡು, ನನ್ ಜೊತೆ ನಿಂತಾರ ತಿರ್ಗೋ ದೊಡ್ಡ ಬಾಸು. ಈ ಸೋದೆಗುನಿ ಆಟಗಳನ್ನ ನನ್ನ ಹತ್ರ ಯಾಕೆ ಬಾಸು? ಏನ್ ಆಟನೂ ಇಲ್ಲ ಕಣಯ್ಯ. ಈಗ ನೀನೇ ದೊಡ್ಡ, ನೀನ್ ಅಂತೀರ ಕೋಳಿ, ನೀನಲ್ಲಿ ಬಿದ್ದು ಈತಾಡು. ಅವಳು ನನ್ ಜೊತೆ ನಿಂತಾಳೆ ಅಂತ ಅನ್ಕೋ. ಅಲ್ಲ, ನಾವು ಮನೇಲೇ ಇದ್ಬಿಟ್ಟು ರೆಸಾರ್ಟ್ ಅಲ್ಲೇ ಇದೀವಿ ಅಂತ ಅನ್ಕೋಬೋದಾಗಿತ್ತಲ್ಲ. ಇಲ್ಲಿ ಯಾಕೆ ಬರ್ಬೇಕಾಗಿತ್ತು ಬಾಸು? ಉಲ್ಟಾ ಪಲ್ಟಾ ಮಾತಾಡ್ತೀಯಲ್ಲ. ಮತ್ತೆ ನೀವ್ ಹೇಳಿದ್ರೆ ಉಲ್ಟಾ, ನಾವ್ ಹೇಳಿದ್ರೆ ಪಲ್ಟಾನೋ? ಇದ್ರಲ್ಲಿ ಬಿದ್ಮೇಲೆ ಉಲ್ಟಾನಿಂದ ಪಲ್ಟಾನೋ ಬರೀ ಪಂಚಿ ಹೊಡ್ಕೊಂಡು ಆಯ್ತು. ಒಳ್ಳೆ ಮಜಾ ಇರುತ್ತೆ ಬೀಳಯ್ಯ. ಅಲ್ಲ, ಮನೆಯಿಂದ ದೂರ ಕರ್ಕೊಂಡೋಗೋಣ ಅಂತ ಹೆಂಡತಿನ ಇಲ್ಲಿ ಕರ್ಕೊಂಡ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಅವ್ರ ಕೈಗೆ ಪೇಂಟಿಂಗ್ ಬೆಳಿತಾ ಇದ್ದೀರಾ. ನಾವಿಲ್ಲಿ ಒಬ್ರೇ ನೀರೊಳಗೆ ಬಿದ್ದು ಹೋಗ್ಬೇಕಂತೆ. ಇದು ನ್ಯಾಯವೇ ಇದು? ಮೀನಾ, ನೀನ್ ಹಂಗೆಲ್ಲ ಇವ್ರು ಮಾತು ಕೇಳ್ಬೇಡ. ಈ ಅಂಕಲ್ ಸೋದೆಗುನಿ ಬಾರೆ, ಇಬ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿಟ್ಬಿಟ್ಟು ಸ್ವಿಮ್ಮಿಂಗ್ ಮಾಡೋಣ. ಬರಲ್ವಾ? ಆಯ್ತು ಬಿಡು, ನಾನೇ ಹೋಯ್ತೀನಿ. ಮರೆಯ ಹುಡುಗನ ಹಾಗಿದ್ದಾಗ
ನನಗೆ ವಿದ್ಯೆ ಬುದ್ಧಿ ಬೇಕು, ಕೊಡೋ ನನ್ನಪ್ಪನೆ ಅಂತ ಕೇಳ್ಕೊತಾ ಇದ್ವಿ. ಯೌವನಕ್ಕೆ ಬಂದಾಗ ಹಣಕಾಸು ಕೊಡಪ್ಪ ಅಂತ ಕೇಳ್ಕೊತಿದ್ವಿ. ಆದ್ರೆ ಒಂದು ಸಾರಿ ತಂದೆ ಅನ್ನೋ ಪಟ್ಟ ಹೊತ್ಕೊಂಡ ತಕ್ಷಣ ಎಲ್ಲಾ ಸಂತೋಷನೂ ನನ್ನ ಮಕ್ಕಳಿಗೆ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಂಡ್ಬಿಡ್ತೀವಿ. ನನ್ನ ಮಗ ಸೂರ್ಯ ಎಷ್ಟೇ ಒರಟನಾಗಿದ್ರು ಹೃದಯದಿಂದ ತುಂಬಾ ಒಳ್ಳೆಯವನು. ನನ್ನಪ್ಪನೆ ಒಡಲಲ್ಲಿ ಇಟ್ಕೊಂಡವಳು ದ್ವೇಷ ಮಾಡೋದಕ್ಕೆ ಶುರು ಮಾಡದ್. ಒಡ ಹುಟ್ಟಿದವನು ಶತ್ರು ಆಗೋದ. ಚಿಕ್ಕ ವಯಸ್ಸಲ್ಲಿ ಇವರಿಬ್ಬರಿಂದ ಪಡವಾರದ ನೋವೆಲ್ಲ ಪಡ್ಬಿಟ್ಟ. ನನ್ನ ಕಂದ ಈ 2 ಮಕ್ಕಳು ಪುಸ್ತಕದ ಮುಂದೆ ಕೂತ್ರೆ ಅವನು ಕಂಬಿ ಹಿಂದೆ ನಿಂತ್ಕೊಂಡು ಅಮ್ಮ ಅಮ್ಮ ಅಂತ ಆಕ್ರಂದನ ಪಡ್ತಿದ್ದ. ಆ ಧ್ವನಿ ಇವತ್ತು ನನ್ನ ಕರಳನ್ನ ಕಿತ್ತು ತಿಂತಾ ಇದೆ. ಅಮ್ಮನ ಮಡ್ಲಲ್ಲಿ ಇರ್ಬೇಕಾದವನು ಕೈದಿಗಳ ಜೊತೆ ಬದುಕ್ತಿದ್ದ. ತಾಯಿ ಕೈ ತುತ್ತು ತಿನ್ಬೇಕಾದವನು ಸರದಿಯ ಸಾಲ ನಿಂತ್ಕೊಂಡು ಮುದ್ದೆ ಮುರಿತಾ ಇದ್ದ. ಆ ಎಲ್ಲಾ ನೋವುಗಳ ಹಿಂದೆ ಎಂತಿಂತವ್ರ ಕೈವಾಡ ಇತ್ತು ಅಂತ ನನಗಿಂತ ಚೆನ್ನಾಗಿ ಇದು ಗೊತ್ತು. ನನ್ನಪ್ಪ ಇಷ್ಟೆಲ್ಲ ನೋವು ಅನುಭವಿಸಿದವನ ಬದುಕಲ್ಲಿ ನಿಜವಾಗ್ಲೂ ಆ ಮೀನಾ ಅನ್ನೋ ಜೊತೆಗಾತಿ ಅವನ ಬದುಕಿನಲ್ಲಿ ಬಂದಾಗ ಹತಾಶೆನೋ ಕೋಪನೋ ಸಂದರ್ಭ ಶಿಶುಗಳು ಆಗಾಗ ಅವರಿಬ್ಬರು ದೂರ ಆಗ್ಬಿಡ್ತಾರೆ. ಬೇಡ ಬೇಡ ರಾಯ್, ಅವನ ಹೊರಗದ್ನ ನನ್ನ ಕಣ್ಣಿಂದ ನೋಡ್ಲಾರೆ ನಾನು. ನನ್ನ ಕಂತ ಯಾವಾಗ್ಲೂ ನಗನಗ್ತಾ ಇರ್ಬೇಕು. ಆ ನಗು ನನ್ನ ಕಣ್ಣಲ್ಲಿ ಮನೆ ಮಾಡ್ದಾಗ್ಲೇ ನಾನ್ ಕಣ್ಣು ಮುಚ್ಕೊಂಡ್ಬಿಡ್ಬೇಕು. ಆ ಮಗುನ ಚೆನ್ನಾಗಿಟ್ಟಿರು ನನ್ನಪ್ಪ, ಚೆನ್ನಾಗಿಟ್ಟಿರು. ನಾನ್ ಹೇಳ್ದೆ ತಾನೆ. ಹಾಯ್ ಕನ್ಕ, ಹೇಗಿದೀಯೆ? ನಾನ್ ಸೂಪರ್ ಅಕ್ಕ. ಏನೋ ಹೊರಗಿರೋ ಆಗಿದೆ. ಹೂನಮ್ಮ, ಇವತ್ ನಿಮ್ ಬಾವ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು. ಚಳಿ ಅಂತ ಎಷ್ಟ್ ಹೇಳಿದ್ರು ಸ್ವಿಮ್ಮಿಂಗ್ ಪೂಲ್ ಇಳಿದು ಕೋತಿ ಚೇಷ್ಟೆ ಮಾಡ್ತಿದಾರೆ. ನೋಡಿಲಿ ಏನಕ್ಕ ಸರ್ಪ್ರೈಸ್ ಇದು. ನೀನ್ ಮತ್ತೆ ಬಾವನ್ ಮನೆಗೆ ಹೋದಾ? ಹೌದು ಕಣೆ, ತುಂಬಾ ಒಳ್ಳೇದಕ್ಕ. ನನ್ಗಿಲ್ಲಿದ್ರು ನಿನ್ ಬಗ್ಗೆನೆ ಚಿಂತೆ ಆಗ್ತಿತ್ತು. ಆದ್ರೂ ಇದು ಮೋಸ ಅಲ್ವಾ? ಏಯ್, ಇದ್ರಲ್ಲಿ ನಮ್ಮ ಮೋಸ ಇದೆ. ಮದ್ವೆ ಆಗಿರೋ ಹೊಸ ಜೋಡಿ ನಾವ್ಗಳು ಮೋಜು ಮಸ್ತಿ ನಿಮ್ದ? ಅಯ್ಯೋ ಹಾಗೇನಿಲ್ಲ ಕಣೆ. ಅದು ಇರ್ಲಿ ಅಕ್ಕ, ಸದ್ಯ ಮದ್ವೆ ಆದಿಂದ ನೀನು ಎಲ್ಲೂ ಹೋಗಿರ್ಲಿಲ್ಲ. ಈಗ್ಲಾದ್ರೂ ಎಂಜಾಯ್ ಮಾಡ್ತಿದೀಯಲ್ಲ. ಯಾವಾಗ ಬರೋದ್ ನೀವು? ಇವತ್ತು ಒಂದೇ ದಿನ ಕಣೆ, ಬಂದ್ಬಿಡ್ತೀವಿ. ಸರಿ ಆಗಿದೆ. ನಾಳೆ ನಮ್ಮ ಮನೆಗೆ ನೀನು ಮತ್ತೆ ಭಾವ ಇಬ್ರು ಬರ್ಬೇಕು. ಯಾಕೆ, ಅದೇನ್ ವಿಶೇಷ? ಛತ್ರದಲ್ಲಿ ಬೀಗ್ರಾವತಣ ಮಾಡ್ಬೇಕಿತ್ತು, ಆದ್ರೆ ಏನೇನೋ ಆಗೋಯ್ತು. ಅದಕ್ಕೆ ನಾಳೆ ನಮ್ಮ ಮನೇಲಿ ಸಿಹಿ ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದೀವಿ. ನೀನು ಭಾವ ಇಬ್ರು ಬರ್ಬೇಕು. ಅವ್ರ ಬಗ್ಗೆ ಗೊತ್ತಿಲ್ಲ ಕಣೆ, ಆದ್ರೆ ನಾನ್ ಬರ್ತೀನಿ. ಭಾವನ್ನು ಕರ್ದೆ ಅಂತ ಹೇಳು ಅಕ್ಕ. ಇಲ್ಲ, ಒಂದ್ ಕೆಲ್ಸ ಮಾಡು, ಅರುಣ್ ಅವ್ರು ಕರ್ದಿದ್ದಾರೆ, ಬರ್ಲೇಬೇಕು ಅಂತ ಹೇಳು. ಸರಿನಾ ಅಕ್ಕ? ಮಿಸ್ ಮಾಡ್ದೆ ಬರ್ಬೇಕು. ಬನ್ನಿ. ಸರಿನಮ್ಮ, ಆಯ್ತು. ಅಂದಾಗೆ ಅಲ್ಲಿ ಹೇಗಿದ್ಯಾ? ಅತ್ತೆ ಅರುಣ್ ಅವರು ನಿನ್ನ ಹೇಗ್ ನೋಡ್ಕೊತಿದ್ದಾರೆ? ಅದನ್ನೆಲ್ಲ ನಾಳೆ ನೀನೇ ಬಂದ್ ನೋಡು, ಗೊತ್ತಾಗತ್ತೆ. ಅತ್ತೆ ಅಂದ್ರೆ ಏನು, ಗಂಡನ್ ಪ್ರೀತಿ ಅಂದ್ರೆ ಏನು ಅಂತ. ಮೀನಾ, ತುಂಬಾ ಏನ್ ಖುಷಿ ಪಡ್ಬೇಡ ಕಣಮ್ಮ. ನಿನ್ನ ಗಂಡ ತುಂಬಾ ಅಲ್ಪಿದ್ದು ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಈ ಮನೇಲಿ ನಿನ್ ಕೆಲ್ಸದೊಳಗೆ ಇರ್ಬೇಕು. ಪಾಪ, ಇದೆಲ್ಲ ನಿಂಗೆ ಒಂದಿನಾನು ಸಿಕ್ಕಿರಲ್ಲ. ಇದನ್ನೆಲ್ಲ ಹೇಳಿ ನಿನಗ್ ಬೇಜಾರ್ ಮಾಡೋದಕ್ಕೆ ನನ್ ಮನ್ಸ್ ಒಪ್ತಿಲ್ಲ ಅಕ್ಕ. ಸರಿನಮ್ಮ, ಆಯ್ತು. ಸರಿ ಅಕ್ಕ, ಭಾವಂಗ್ ಹೇಳ್ಬಿಡು. ಬಾಯ್. ಹೇಳ್ತೀನಿ. ಬಾಯ್, ಹುಷಾರು. ರೀ ರೀ ರೀ, ನಿಮ್ಮನ್ನ ಕರಿತಿರೋದು. ಕನಕ ಫೋನ್ ಮಾಡಿದ್ಲು. ನಮಗ ಆ ವಿಷಯ ಬ್ಯಾಡ. ಬಾರಿ ನೀರಲ್ಲಿ ಆಟ ಆಡೋಣ. ಮೂಗು ಮೂತಿ ಅಲ್ಲ ಮಾಡ್ಕೊಬೇಡ. ಸರಿ, ಏನಂತ ವಿಷಯ? ನಾಳೆ ಮನೇಲಿ ಊಟದ ಕಾರ್ಯಕ್ರಮ ಇಟ್ಕೊಂಡಿದಾರಂತೆ. ನಾವಿಬ್ರು ಹೋಗ್ಲೇಬೇಕಂತೆ. ಯಾರಿಬ್ರು? ಅರುಣ್ ಅವರು ಫೋನ್ ತಗೊಂಡು ಸೂರ್ಯ ಅವ್ರಿಗೆ ನಾನ್ ಕರ್ತಿದೀನಿ ಅಂತ ಹೇಳಿ ಬರ್ಲೇಬೇಕು ಅಂತ ಹೇಳಿದ್ರು. ನನ್ನನ್ ಕರಿಬೇಕು ಅಂತ ದೊಡ್ಡ ಮನ್ಸನ್ ಮನ್ಸಲ್ಲಿ ಇದ್ದಿದ್ರೆ ನನಗೆ ಫೋನ್ ಮಾಡಿ ಕರ್ದಿರೋನು. ನಿನಗ್ ಫೋನ್ ಮಾಡಿ ನಾನು ಬಹಳ ಏನ್ ಹೇಳ್ತಾ ಇದ್ದೆ. ಇಲ್ಲ ರೀ, ಅವ್ರು ನಿಮಗ್ ಮಾಡ್ತಿದ್ರು. ನೀವು ನೀರಲ್ಲಿ ಆಟಾಡ್ತಿದ್ದೀರಾ ಅಂತ ಹೇಳ್ದೆ, ಅದಕ್ಕೆ. ಬೇಡ ಮೀನಾ, ನಿನ್ ಮನ್ಸಿಗೆ ನೋವು ಮಾಡೋದಕ್ಕೆ ನನಗೆ ಸಾನೆ ನೋವಾಗತ್ತೆ. ನೋಡೋ, ನಿನ್ನ ಕರ್ದಿದ್ದಾರೆ, ನೀನು ಹೋಗೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀನೇನೆ ನಾನು ಹೋಗಲ್ಲ ಅನ್ನೋ ಡ್ರಾಮಾ ಡೈಲಾಗು ಇಲ್ಲ ಬೇಡಮ್ಮ. ನೀನು ಹೋಗ. ನಾಳೆ ನಮಗ ಕೆಲ್ಸ ಇದೆ, ಕೆಲ್ಸಗಳು. ದುಡಿಮೆ ನಂಬಿ ಬದುಕು, ಅದರಲ್ಲೇ ದೇವರ ಉಂಕು ಅಂತ ನಮ್ಮ ಅಣ್ಣವ್ರು ನೋಡ್ಬಿಡ್ತಾರೆ. ಇಲ್ಲಿಗೆ ಕತೆ ಮುಗೀತು. ಯಾರಿಗೋ ಬಂಡಿ ಅಂತ ಹೋಯ್ತಾರಲ್ಲ ಅಷ್ಟೇ. ಇನ್ನ ಅಂಕರಾತೀನಿ ಇಬ್ಬರನ್ನ ಕಲ್ಬಿಡ್ತೀನಿ. ಎಲ್ಲ ಒಟ್ಟಿಗೆ ದುಮುಕಿದ್ದು ತೇರ ಏನಿದೆ ಅಂಬರದ ಏನೇ ಆಗುತ್ತೆ ಅಂತ ಎಲ್ಲ ಕುಂಟಾಕ್ತಿಲ್ವ ಏನಂತೀಯ? ನೀರಲ್ಲಿ ಏನ್ ದುಮ್ಕದ್ ಬೇಡ, ಬೇಕಾದ್ರೆ ಕುಂಟ ಮೇಲೆ ಹಾಕಿ. ಆಯ್ತು, ಸರಿ. ಕರಿಯಲ್ಲ. ಓ ಅಂತೆ. ಆಮೇಲೆ ಇಲ್ಲಿ ಕೂತಿಯೋ ಗಂಡು ಮಕ್ಳು ಹೆಣ್ಣು ಮಕ್ಳು ಅಲ್ಲಿದ್ದೀರ ಎಲ್ಲ ಬನ್ನಿ ಬನ್ನಿ ಎಲ್ಲ ಇದೇನಲ್ಲ ನೆಂಟಿ ಬರ್ತಾರೆ. ಇವತ್ತು ಬನ್ನಿ. ಶಾಂತಿ, ಓ ಹಸು ಅಂದಾಗಲೆಲ್ಲ ಕಾಫಿ ಟೀ ಕೊಟ್ಟೆ ಸಮಾಧಾನ ಮಾಡ್ತಿದೆಯಲ್ಲ, ಅಡುಗೆ ಮಾಡೋದೇ ಇಲ್ವಾ? ಯಾಕೆ ಮಾಡ್ಬೇಕು ಅಂತೀನಿ. ಯಾಕೆ ಅಂದ್ರೆ? ಅಲ್ಲ,
ಯಾಕೆ ಮಾಡ್ಬೇಕು ಅಂತೀನಿ. 3 ಮಕ್ಕಳಿಗೂ ಮೈ ಮುರಿಯಷ್ಟು ಚಾಕ್ರಿ ಮಾಡಿದ್ದೀನಿ. ಹಸು ಅನ್ನಕ್ಕಿಂತ ಮುಂಚೆನೆ ರೆಟ್ಟೆ ನೋವಾದ್ರೂ ಪರವಾಗಿಲ್ಲ ಅಂತ ಲಟ್ಸಾಕಿಲ್ವಾ ಚಪಾತಿನ, ಬೇಸಾಕಿಲ್ವಾ ಕುರ್ಮ ಸಾಗುನ. ಚಿಂತೆ ಮಾಡ್ಬೇಡಿ, ನನ್ನ ಮಗ ಮನೋಜ ಅವ್ನ ಹೆಂಡತಿನ ಕರ್ಕೊಂಡು ಹೊರಗಡೆ ಹೋಗಿದ್ದಾನೆ. ಬರ್ಬೇಕಾದ್ರೆ ಪೂರಿನೋ ಅನ್ನ ಸಾಂಬಾರು ತರ್ತಾನೆ, ತಿಂದ್ಬಿಟ್ಟು ಬಿತ್ಕೊಳ್ಳೋಣ. ಮಕ್ಕಳು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿರ್ತಾರೆ ಅಂತ ಅನ್ಕೊಂಡಿದೀಯಾ? ನಾನು ಮನೋಜ ಮಾಡ್ತಾನೆ, ನನಗ್ ಗೊತ್ತು. ದಡ್ಡಿ ಅಪ್ಪ ಅಮ್ಮ ಮಕ್ಕಳಿಗೆ ಕರ್ಕೊಂಡೋಗಿ ಹೇರ್ ಕಟಿಂಗ್ ಮಾಡ್ಸೋವರೆಗೂ ಮಾತ್ರ ಗಂಡು ಮಕ್ಕಳು ತಾವಾಗೆ ಶೇವಿಂಗ್ ಮಾಡ್ಕೊಳಕ್ ಶುರು ಮಾಡ್ತಾರಲ್ಲ, ಅವಾಗ ಅಪ್ಪ ಅವನ ಬಗ್ಗೆ ಯಾವ ಮಕ್ಕಳು ನೆನ್ಪು ಮಾಡ್ಕೊಳಲ್ಲ. ಬ್ಯಾಟ್ ಕೊಡ್ಸಕ್ಕೆ ಅಪ್ಪ, ಕ್ರಿಕೆಟ್ ಆಡೋಕೆ ಫ್ರೆಂಡ್ಸ್ಗಳು. ಅಪ್ಪ ಬೇಡ ಓಕೆ, ಬುಕ್ ಕುಡ್ಸಕ್ಕೆ ಅಪ್ಪ, ಆದ್ರೆ ಅದೇ ಅಪ್ಪನ ಬಗ್ಗೆ ಒಂದು ಕಥೆ ಇಲ್ಲ, ಒಂದು ಕವನ ಇಲ್ಲ. ಲವ್ ಲೆಟರ್ ಬರೆಸ್ಕೊಳ್ಳೋರು ಹುಡುಗಿರು, ರಕ್ತ ಬಸದು ಮಕ್ಕಳಿಗೆ ಅಂತ ಖರ್ಚು ಮಾಡೋನು ಅಪ್ಪ. ಮಕ್ಕಳು ಫಸ್ಟ್ ಸ್ಯಾಲ್ರಿನಲ್ಲಿ ಚಾಕ್ಲೇಟು, ಹೂಗುಚ್ಚ, ಇನ್ಯಾರಿಗೋ ಮೊಬೈಲ್ ಕೊಡ್ಸಕ್ಕೆ ಅಪ್ಪ, ಮಾತಾಡಕ್ಕೆ ಬೇರೆ ಯಾರು. ಹೇಳಿದ್ರೆ ಸಾಕು ಕೊಡಿಸ್ತಾರೆ ಅಪ್ಪ ಅನ್ನೋ ಮಕ್ಕಳು, ಹೇಳಿದ್ರೆ ಮಗ ಏನ್ ಅನ್ಕೊಂಡ್ಬಿಡ್ತಾನೋ ಅಂತ ಒದ್ದಾಡೋ ಅಪ್ಪ. ಮಗನ ಬರ್ತ್ ಸರ್ಟಿಫಿಕೇಟ್ ಮೇಲೆ ಸೈನ್ ಹಾಕುವಾಗ ಅಪ್ಪನ ಕಣ್ಣು ಒದ್ದೆ ಆಗುತ್ತೆ, ಆದ್ರೆ ಅಪ್ಪನ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಹಾಕೋವರೆಗೂ ಮಕ್ಕಳಿಗೆ ಅಪ್ಪನ ಬೆಲೆ ಗೊತ್ತೇ ಆಗಲ್ಲ ಕಣೆ. ಮಾನ ಹೋಗ್ತಿದ್ರು, ಅಭಿಮಾನ ಸೋಲ್ತಿದ್ರು, ಸ್ವಾಭಿಮಾನ ಸಾಯ್ತಿದ್ರು. ಕೆಲ್ಸ ಕೊಡ್ ದಣಿ ಮುಂದೆ ಕೈಕಟ್ಟಿ ತಲೆ ತೆಗ್ಸಿ ನಿಲ್ಲೋ ಅಪ್ಪನಿಗೆ ಕಣ್ಣು ಮುಂದೆ ಕಾಣೋದು ಪುಟ್ಟ ಮಕ್ಕಳು. ಮಕ್ಕಳು ಮಾತ್ರ ಅಲ್ಲ, ತನಗೋಸ್ಕರ ಊಟಕ್ಕೆ ಕಾಯ್ತಾ ಇರುವಂತ ತನ್ನ ಹೆಂಡತಿ. ನನ್ನ ಮಾತು ಕೇಳ ಶಾದ್, ಈ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇರ್ತಾರಲ್ಲ, ಅವಾಗ ಮಗು ಬರ್ತಡೇ ಬಂದ್ರೆ ಆ ಸ್ಕೂಲ್ನಲ್ಲಿ ಚಾಕ್ಲೇಟ್ ಹಂಚಬೇಕು ಅಂತ 50-100 ಚಾಕ್ಲೇಟ್ ತಂದು ಕೊಡ್ತಾನೆ ಅಪ್ಪ. ಆದ್ರೆ ಯಾವ ಮಕ್ಕಳು ತಾನೆ ಅಪ್ಪನ ಬರ್ತಡೇ ದಿವಸ ಅವನ್ ಫ್ರೆಂಡ್ಸ್ಗಾಗ್ಲಿ ತಮ್ಮ ಅಪ್ಪನ ಫ್ರೆಂಡ್ಸ್ಗಾಗ್ಲಿ ಸಿಹಿ ಹಂಚಿದಾರೆ ಹೇಳು? ಬದುಕಿದ್ದಾಗ ಸಂಭ್ರಮ ಪಟ್ಟು ಸಿಹಿ ಊಟ ಕೊಡದೇ ಇರೋ ಮಕ್ಕಳು ಸತ್ತಾಗ ಸಂತಾಪ ಸೂಚನೆ ಮಾಡಿ ತಿಥಿ ಊಟ ಹಾಕಿಸ್ತಾರೆ. ಪರಿಹಾಸ ಏನ್ ಗೊತ್ತೇನೆ, ಎಲ್ಲಾ ಅಪ್ಪಂದ್ರ ತಲೆ ಬಂದ್ರುವೆ ಮಕ್ಕಳನ್ನ ನಂಬೋದು, ಮಕ್ಕಳಿಗೋಸ್ಕರ ಬದುಕೋದ್ನ ಯಾವ ತಂದೆನೂ ಬಿಡೋದಿಲ್ಲ. ಕೈ ಹಿಡಿದು ಬರೋ ಅನ್ನಪೂರ್ಣೇಶ್ವರಿನೇ ಒಂದು ತುತ್ತು ಅನ್ನ ಬೇಯಿಸೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ರೆ ಇನ್ನು ಕೈ ಕೆಳಗೆ ಬೆಳೆದ ಮಕ್ಕಳು ಯೋಚನೆ ಮಾಡ್ತಾವೇನೆ ಶಾಂತಿ. ರವಿ ಅರಾಗಣ ಕಾಲೇಜ್ ಹಾಕಿ ಮಾಡ್ತಿಲ್ಲ ನೀನು, ನೀನೇನ್ ಕಮ್ಮಿನೇನೋ. ಇಷ್ಟ ದಿನ ಸೀರಿಯಸ್ ಆಗಿ ಮಾತಾಡಿದ್ರೆ ನಗು ಬರೋದು, ಇವತ್ತು ಸೀರಿಯಸ್ ಆಗಿ ನಗಿಸ್ತಾ ಇದೀಯಾ. ಎಲ್ಲಿ ಹೋಗಿದ್ರು? ಅದೇಮ್ಮ ನ್ಯೂ ಇಯರ್ಗೆ ಎಲ್ಲೂ ಹೋಗಿರ್ಲಿಲ್ವಲ್ಲ, ಅದಕ್ಕೆ 4 ಜನ ಹೋಟ್ಲಿಗೆ ಹೋಗಿ ಗಡತ್ತ ತಿನ್ಕೊ ಬಂದ್ಬಿಟ್ವಿ. ಈ ನಗು ತಡೆಯಕ್ ಆಗ್ತಿಲ್ಲಪ್ಪ. ಅಮ್ಮ ಬೆಳಗ್ಗೆ ಬೇಗ ಹೊರಡ್ಬೇಕು, ಮಲ್ಕೋಬೋದಾ? ಹೋಗಪ್ಪ ಮಲ್ಕೊ. ನೀವು ಬೇಗ ಹೋಗಿ ಮಲ್ಕೊಳ್ಳಿ, ಮಕ್ಳಿಗೆ ಮಾಡಿರೋ ಅನ್ನ ವೇಸ್ಟ್ ಆಗ್ಬಾರ್ದು. ಅದನ್ನೇ ಊಟ ಮಾಡ್ಬಿಡೋಣ ಅಂತ 2ನೇ ಸಲ ಊಟ ಮಾಡ್ಬಿಟ್ಟು ಹೊಟ್ಟೆ ಕೆಡ್ಸ್ಕೊಂಡ್ಬಿಟ್ಟಿರ, ಆಮೇಲೆ ಮತ್ತೆ ಒದ್ದಾಡ್ಬಿಡ್ತೀರಾ. ಬರೋ ಈ ರವಿಯೋ. ಸಾರ್ ಯಾರಪ್ಪ? ಬನ್ನಿ ಸರ್, ನಿಮ್ ಪಾರ್ಸಲ್ ಇದೆ. ನಾವ್ ಯಾರು ಬುಕ್ ಮಾಡಿಲ್ವಲ್ಲಪ್ಪ? ಸರ್, ಸೂರ್ಯ ಅನ್ನೋದು ಬುಕ್ ಮಾಡಿದ್ದಾರೆ ಸರ್. ದುಡ್ಡು ಕೊಡಿ ಸರ್, ಪೇ ಆಗಿದೆ. ಹಲೋ ಅಪ್ಪ, ಊಟ ಬಂತ? ನಮ್ದು ಊಟ ಆಗಿತ್ತಪ್ಪ. ಆಗಿದ್ರು ಮತ್ತೆ ಮಾಡು. ಊಟ ಆದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಹೇಗಪ್ಪ ಮಾಡೋದು? ಮೀನ ಇದ್ದಿದ್ರೆ ವೆರೈಟಿ ಅಡಿಗೆ ಮಾಡಿರೋಳು, ಸಕ್ಕರೆ ಏನಾದ್ರು ಅಡಿಗೆ ಮಾಡಿದಿದ್ರೆ ಅವಲಕ್ಕಿ ಚಿತ್ರಾನ್ನ ಮಾಡಿರೋರು. ಅಲ್ಲಪ್ಪ, ನಾವೆಲ್ಲ ಖುಷಿಯಾಗಿ ಊಟ ಮಾಡ್ತಾ ಇರ್ಬೇಕಾದ್ರೆ ನೀನು ಸಕ್ಕರೆ ಯಾಕಪ್ಪ? ಏನೋ ಒಂದು ತಿನ್ಕೊಂಡು ಮಲ್ಕೋಬೇಕು. ಅದಕ್ಕೆ ನಿಮಗೆ ಒಳ್ಳೆ ಬಿಸಿಬೇಳೆ ಬಾತ್ ಆರ್ಡರ್ ಮಾಡಿದೀನಿ. ನೀವು ತಿಂದಿದ್ರು ಪರವಾಗಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿ ಮಲ್ಕೊಳ್ಳಿ. ಕನಕ ಮನೆಗೆ ಹೋಗಿದ್ದಿಲ್ಲ, ಹೇಗಿದ್ದಲ್ಲ ಅವಳು? ಮಾತಲ್ಲಿ ಹೇಳೋದಕ್ಕಾಗಲ್ಲ ರೀ, ಕಣ್ಣಲ್ಲಿ ನೋಡ್ ಖುಷಿ ಪಡ್ಬೇಕು. ನಾನು ಮಂಜುನ್ ಜೊತೆ ಅವ್ನ್ ಕೆಲ್ಸದ ವಿಷಯದ ಬಗ್ಗೆನೆ ಮಾತಾಡ್ತಿದ್ದೆ. ಅದನ್ನ ಅರುಣ್ ಅವ್ರು ಕೇಳಿಸ್ಕೊಂಡ್ರು. ಅವ್ರಿಗೆ ಗೊತ್ತಿರೋ ಒಬ್ಬ ಫೈನಾನ್ಷಿಯರ್ ಹತ್ರ ಮಂಜುನ ಕೆಲ್ಸಕ್ಕೆ ಕಳ್ಸೋ ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿದ್ರೆ ಅವ್ರಿಗೂ ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ. ನಮ್ಮ ಅಮ್ಮಂಗಂತೂ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾರೆ ಗೊತ್ತಾ. ತಾಯಿಗೆ ಆ ಸಂತೋಷ ಮೊದಲನೇ ಸರಿ ಸಿಕ್ಕಿದ್ದು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.